ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಂಧ್ಯಾ, ನೆನ್ನೆ ನಂದಿನಿ ಹೀಗೆ ಮಾತಾಡಿದ್ಲು ಅಂತ ತಾತ ಹೇಗೆ ಬೈದ್ರು ಅಂತ ನೆನಪಿದೆ ಅಲ್ವಾ? ಅವಳೇನು ಹೊರಗೆ ನೋಡು, ನೀನ್ ನನ್ನ ಮಗಳು, ನಾನೇನು ಅಂತ ನಿನಗೆ ಗೊತ್ತಿದೆ ಅಲ್ವಾ? ಸಾಕ್ ಸುಮ್ನಿರಮ್ಮ. ನೀನು ಬಸ್ನಲ್ಲಿ ಹಾಡುವಾಗ ಅವ್ರು ನಿನ್ನನ್ನೇ ನೋಡೋದಂತೆ. ಸಾಲ್ದು ಅಂತ ಮ್ಯೂಸಿಕ್ ಚೇರಲ್ಲಿ ನೀನೇ ಗೆಲ್ಲಿ ಅಂತ ಬಿಟ್ಕೊಡೋದಂತೆ. ನಂದಿನಿ ಇಂಡೈರೆಕ್ಟ್ ಆಗಿ ಹೇಳಿದ್ಲು, ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಅಲ್ಲಮ್ಮ, ವಯಸ್ಸಿಗೊಂದು ಮರ್ಯಾದೆ ಬೇಡವಾ? ಸಂಧ್ಯಾ, ಏನ್ ತಣ್ಣ ನೀನು ಇಷ್ಟೆಲ್ಲ ಹಾಕೊಳ್ತಾ ಇದ್ದೀಯಾ? ನಿನ್ನಿಂದ ತಿನ್ನೋಕ್ಕಾಗುತ್ತಾ? ತಿನ್ನೋಕ್ಕಾಗತ್ತೆ ಅಂತಲೇ ಹಾಕೋತಾ ಇರೋದು. ನೋಡು, ನಿನಗೆ ವಯಸ್ಸಾಗ್ಬಿಟ್ಟಿದೆ, ತಿನ್ನೋಕ್ಕಾಗಲ್ಲ, ನೀನೇನು ಹಾಕಿಸ್ಕೋಬೇಡ, ನಾನು ತಿಂತೀನಿ. ಅದು ಸರಿ ಅನ್ನು. ಲೇ, ಅದು ಸ್ವೀಟ್ ಕಣೋ. ಹೌದು, ಏನೇ ಇವಾಗ? ಅಲ್ಲ ಕಣೋ, ನಿನಗೆ ಡಯಾಬಿಟಿಸ್ ಇದೆ, ಅದಕ್ಕೆ ರಜೆ ಕೊಟ್ಬಿಟ್ಟಿದೀಯಾ ಇವತ್ತು? ತಣ್ಣ, ಅದ್ರದ್ದು ಫುಲ್ ಡ್ಯೂಟಿ. ಹಾಗಂತ ನಾನು ಸ್ವೀಟ್ ತಿಂದೇ ಇರೋಕ್ಕಾಗತ್ತಾ? ಲೋ, ಹೊರಗಡೆ ಬಂದಾಗ ಅಲ್ಪ ಸ್ವಲ್ಪ, ಮನೆಯಲ್ಲಿ ತಿನ್ನೋದು ಬಿಡಲ್ವಲ್ಲ. ಅದು ನಿಜಾನೇ ಅಂತ ಇಟ್ಕೋ. ಈಗ ನನ್ನ ತಟ್ಟೆನೇನಾದರೂ ತುಳಸಿ ನೋಡಿದ್ರೆ ದೊಡ್ಡ ಭಾಷಣನೇ ಮಾಡಿಬಿಡ್ತಾಳೆ. ಚೆನ್ನಾಗಿ ಹೇಳಿದೆ ದತ್ತಣ್ಣ. ಆದರೆ ಯಾರು ಏನೇ ಹೇಳಿದ್ರು ನೀನು ಏನು ಮಾಡಬೇಕು ಅದನ್ನೇ ಮಾಡೋದಲ್ವಾ? ನೋಡಿ ನಿಂತ್ಕೋ. ಏನಿಲ್ಲ, ಎಲ್ಲ ಸ್ಯಾಂಪಲ್ಗೆ ಇಷ್ಟಿಷ್ಟೇ ಹಾಕ್ಕೊಂಡಿದ್ದೀಯಾ? ಊಟ ಸೇರಲ್ವಾ? ಡಯಟ್ ಸರ್. ಗದೆ ಬಿತ್ತು ಡಯಟ್ ಅಂತ. ಡಯಟ್ ನೋಡು, ಹೊಟ್ಟೆ ತುಂಬ ಊಟ ಮಾಡಿ ಮೈ ಬಗ್ಸಿ ಕೆಲಸ ಮಾಡಿದ್ರೆ ಯಾವ ಡಯಟ್ಟು ಬೇಕಾಗೋಲ್ಲ. ಈಗ ನೋಡು, ನನ್ನ ಪ್ಲೇಟ್ ನೋಡು, ಪ್ಲೇಟ್ ತುಂಬ ಹಾಕಿಸ್ಕೊಂಡಿದ್ದೀನಿ. ಒಂದು ಅಗಳು ಬಿಡದೆ ತಿಂತೀನಿ, ಆದರೂ ಎಷ್ಟು ಸ್ಲಿಮ್ ಆಗಿದ್ದೀನಿ ನೋಡು. ಹೌದು ಸರ್, ನಿಮ್ಮ ವಯಸ್ಸಿಗೆ ನೀವು ಸ್ಲಿಮ್ಮೆ, ಗಟ್ಟಿನೇ. ಆದ್ರೆ ನಿಮ್ಮ ವಯಸ್ಸಲ್ಲಿ ನಾನೇನಾಗಿರ್ತೀನೋ. ಇನ್ನೇನಾಗಿರ್ತೀಯ? ನಿನ್ನ ಮೊಮ್ಮಕ್ಕಳು ಮರಿ ಮಕ್ಕಳ ಜೊತೆನಲ್ಲಿ ಆ ಚಪ್ಪಲಿ ಕಳ್ಳನ ಕೆಫೆನಲ್ಲಿ ಸೆಲ್ಫಿ ತೆಗೆಸ್ಕೋತಾ ನಿಂತಿರ್ತೀಯ. ಇನ್ನೇ ತಾನೇ ಗೊತ್ತು ನಿಂದರೆ. ಎಕ್ಸ್ಕ್ಯೂಸ್ ಮೇ. ಸಾದಾ ಸೀದಾ ಅಲ್ವೋ? ಆ ಸ್ವೀಟ್ಸ್ ತಿನ್ನೋದಕ್ಕೆ ಇರುವೆಗಳು ಬರೋದಕ್ಕೂ ನಿನ್ನ ಪ್ಲೇಟಲ್ಲಿ ಜಾಗ ಇಲ್ವಲ್ಲೋ? ದತ್ತಣ್ಣ, ನೀನು ಯಾಕೆ ಅವ್ರ ಪ್ಲೇಟ್ ಮೇಲೆ ಕಣ್ಣು ಹಾಕ್ತೀಯಾ? ಸರಿಯಾಗಿ ಹೇಳಿದ್ರಿ ಸರ್. ನಾವೆಲ್ಲ ಓಪನಿಂಗ್ ಬ್ಯಾಟ್ಸ್ಮನ್ಗಳು, ಕೊನೆವರೆಗೂ ಬ್ಯಾಟಿಂಗ್ ಮಾಡ್ತಾನೆ ಇರ್ತೀವಿ. ನೀನು ಕ್ರಿಕೆಟ್ ಪ್ಲೇಯರ್ ಅಲ್ಲ, ಸೋಮೋ ಪ್ಲೇಯರು. ಜಾಗೀರ್ ತಿನ್ನು, ನಾನೇ ತಿನ್ನು. ಮಾವ ಇರಿ, ನಿಮ್ಗೂ ಊಟ ಹಾಕ್ಸ್ಕೊಂಡ್ ಬನ್ನಿ. ಪರವಾಗಿಲ್ಲ ಪೋಡಿ, ನೀವು ಊಟ ಮಾಡಿ, ನಾನು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ. ಅಲ್ಲ ಮಾವ, ನಿಮ್ಗೂ ಹಸು ಆಗ್ತಿರುತ್ತಲ್ವಾ? ಅಮ್ಮನ್ ಕಾಯ್ತಿರ್ಬೇಕು. ಅವರು ಬಂದ್ರೆ ಎಲ್ಲ ಒಟ್ಟಿಗೆ ಊಟ ಮಾಡ್ಬೋದಲ್ವಾ, ಅದಕ್ಕೆ. ಮಾವ ಏನಿವತ್ತು ಆಗ್ಲಿಂದ ನೀರು ಕುಡಿತಾನೆ ಇದ್ದೀರಾ? ಸಮ್ಮರ್ ಅಲ್ವಾ, ನೀರು ಜಾಸ್ತಿ ಕುಡಿಬೇಕು.
ತುಳಸಿಯವರು ಅದನ್ನೇ ಹೇಳ್ತಿರ್ಲಿಲ್ವಾ? ಸುಮ್ಮನಿರ್ತೀನಿ ಅಂತ ಬಾಯಿಗೆ ಬಂದಂಗೆ ಮಾತಾಡ್ಬೇಡ. ನಿಮ್ಮಮ್ಮ ಅನ್ನೋದು ನೆನ್ಪಿರ್ಲಿ. ನಂದೇನಾದ್ರೂ ತಪ್ಪಿದ್ರೆ ಹೇಳು. ಅದು ತಪ್ಪು ಅಂತ ನನಗೂ ಅನ್ಸಿದ್ರೆ ತಿದ್ಕೋತೀನಿ. ಅದು ಬಿಟ್ಟು ಈ ಕೆಟ್ಟದಾಗೆಲ್ಲ ಮಾತಾಡ್ಬೇಡ. ಓಹೋ, ನನಗೆ ಎದುರು ಮಾತಾಡೋ ಹಾಗಾದೆ. ನೀನ್ ತಪ್ಪಿದ್ರೆ ತಿದ್ಕೋತೀನಿ ಹೇಳು ಅಂತ ನನಗೆ ಕೇಳಿದ್ಯಲ್ಲ, ನಾನು ಯಾಕೆ ಹೇಳಿ? ನಿನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗ್ತಿದಾರಲ್ಲ ನಿಮ್ಮ ಮಾವ, ಅವ್ರನ್ನೇ ಕೇಳು, ಹೇಳ್ತಾರೆ. ಅವಿ ಆಫೀಸ್ಗೆ ಹೋಗಿಲ್ವಾ? ಪೂರ್ಣಿ ಎಷ್ಟೊತ್ತಿಗೆ ಬರ್ತಾಳಂತ ಗೊತ್ತಿಲ್ಲ. ಅವಳು ಬಂದಾಗ ಮನೇಲಿದ್ದರೆ ಅವಳು ಖುಷಿ ಆಗತ್ತಲ್ವ? ಏನೋ ಯೋಚಿಸ್ತಾ ಕೂತಿದೀಯಾ ಅನ್ಸುತ್ತೆ. ಆಫೀಸ್ ವಿಷಯನಾ? ಏನಾದರೂ ಟೆನ್ಷನಾ? ಆಫೀಸ್ ವಿಷಯ ಅಲ್ಲ ಚಿಕ್ಕಮ್ಮ, ಅಭಿ ವಿಷಯ. ಅವನು ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂದ್ಕೊಂಡಿದ್ದಾನೆ. ಅದಕ್ಕೆ ನಾನು ಇನ್ವೆಸ್ಟ್ ಮಾಡ್ತೀನಂತಲೂ ಹೇಳಿದ್ದೆ. ಓ ಗುಡ್. ಹೀಗಾದರೂ ನೀವು ಅಣ್ಣ ತಮ್ಮ ಸರಿ ಹೋದರೆ ಸಾಕು. ಎಲ್ಲಿ ಚಿಕ್ಕಮ್ಮ, ನಾನು ಹೇಳಿದ ಮೇಲೂ ಅವ್ನು ಬೇರೆ ಇನ್ವೆಸ್ಟರ್ಸ್ ಹತ್ರ ಮಾತಾಡೋಕ್ಕೆ ಹೋಗಿದ್ದಾನಂತೆ. ವಾಟ್? ಯಾಕವಿ? ಗೊತ್ತಿಲ್ಲ ಚಿಕ್ಕಮ್ಮ, ಬಟ್ ನನಗೆ ಹೆಂಗೆ ರಿಯಾಕ್ಟ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಯೋಚಿಸ್ತಾ ಕೂತಿದ್ದೆ. ಇತ್ತೀಚೆಗೆ ನಮ್ಮಿಬ್ಬರು ಸಂಬಂಧ ಸರಿ ಇಲ್ಲ. ಈಗ ಇದ್ರ ಬಗ್ಗೆ ಮತ್ತೆ ಮಾತಾಡಿ ಅವನು ಕೋಪ ಮಾಡಿಕೊಂಡ್ರೆ ಹಾಗಂತ ಸುಮ್ಮನೆ ಇರೋದಕ್ಕಾಗತ್ತಾ ಅವಿ? ನೀನು ಅವನ ಅಣ್ಣ ತಪ್ಪು ಹೆಜ್ಜೆ ಇಟ್ಟಾಗ ಪ್ರಶ್ನೆ ಮಾಡಲೇಬೇಕಾಗತ್ತೆ. ಅವನು ಏನು ರೀಸನ್ ಕೊಡ್ತಾನೆ ನೋಡೋಣ. ಮಾತೇ ಆಡದೆ ಹೋದರೆ ಪ್ರಾಬ್ಲಮ್ ನೀವು ಜಾಸ್ತಿ ಆಗುತ್ತೆ ಅಲ್ವಾ? ಅಲ್ಲ, ಅವ್ನು ಮತ್ತೆ ಕೋಪ ಮಾಡಿಕೊಂಡ್ರೆ? ಕೋಪ ಮಾಡಿಕೊಂಡ್ರೆ ಕನ್ವಿನ್ಸ್ ಮಾಡಿದ್ರೆ ಆಯಿತು. ನೀನು ತಮ್ಮ ಕಣ ಅವನು ಪ್ರಶ್ನೆ ಮಾಡೋ ಹಕ್ಕು ನಿನಗಿದೆ. ಸಣ್ಣ ವಯಸ್ಸು, ನಿನ್ನಷ್ಟು ಎಕ್ಸ್ಪೀರಿಯನ್ಸ್ ಬಿಸ್ನೆಸ್ನಲ್ಲಿ ಇಲ್ಲ ಅವನಿಗೆ. ತಪ್ಪು ಹೆಜ್ಜೆ ಇಟ್ಟಾಗ ನೀನೇ ಹೇಳ್ಕೊಡ್ಬೇಕಲ್ವಾ? ಎಸ್ ಚಿಕ್ಕಮ್ಮ, ನಾನು ಮಾತಾಡ್ತೆ. ಬನ್ನಿ ಸರ್, ನೀವು ಯಾಕೆ ಕೀಸ್ ಬರಲ್ವಾ? ನೆಗೆದು ಬಿತ್ತು. ನಾವು ಇಂಥ ಕಾಂಜಿ ಪಿಂಜಿ ಸ್ವಿಮ್ಮಿಂಗ್ ಪೂಲಲ್ಲಿ ಈಜೋದೇ ಇಲ್ಲ. ನಮ್ದು ಏನಿದ್ರು ನದಿ ಅಥವಾ ಸಮುದ್ರ. ಯಾವ ಖುಷಿಗೋ ಈ ಕೆಮ್ಮು. ಏನಂತಣ, ಕೆಮ್ಮಿಗೆ ಏನು ಕಾರಣ ಇರುತ್ತೆ? ತನಗೆ ತಾನೇ ಬರುತ್ತಪ್ಪ. ನಂಬದೆ ನೋಡೋ, ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಬರೀ ಈಜೋದು ಅಷ್ಟೇ ಅಲ್ಲ, ಉಸಿರು ಕಟ್ಕೊಂಡು ನೀರೊಳಗೆ ಎಷ್ಟು ಹೊತ್ತಿರ್ತಿದ್ವಿ ಗೊತ್ತಾ? ಹೌದೌದು. ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನನಿಗೆ ಮುಳುಗಿರೋದಕ್ಕೆ ನಮ್ಮ ದತ್ತ ನಾನೇ ಟ್ರೈನಿಂಗ್ ಕೊಟ್ಟಿದ್ದು. ಬಿಲ್ಡಪ್ ಕೊಡಬೇಕು, ಆದರೆ ಈ ರೇಂಜ್ಗಲ್ಲ. ಏನಪ್ಪ, ನನ್ನಷ್ಟು ಬೇಡ. ನೀರೊಳಗೆ 3 ನಿಮಿಷ ಮುಳುಗಿರ್ತೀಯ? ಆಗಲ್ವಾ? ಅದ್ರಲ್ಲೇನಿದೆ, 3 ಅಲ್ಲ 4 ನಿಮಿಷ ಮುಳುಗ್ತೀನಿ. ದತ್ತಣ್ಣ,
ಯಾಕೋ ಒಂದು ಗೋಳು ಹೋಗ್ತೀಯ? ನಿನಗೆ ನಿಜವಾಗೂ ಸ್ವಿಮ್ಮಿಂಗ್ ಬರುತ್ತಾ? ಈ ಪ್ರಶ್ನೆ ನಮ್ಮ ಸಿಲೆಬಸ್ಸಲ್ಲೇ ಇಲ್ಲ, ಸುಮ್ಮನಿರು. ಸಮರ್ಥ್ ಯಾವಾಗ ಬರ್ತಾರೆ ಅಂತ ಏನಾದ್ರು ಹೇಳಿದ್ರ ಸರಿ? ಯಾವಾಗ ಕೇಳಿದ್ರು ಗೊತ್ತಿಲ್ಲ ಅಂತಾನೆ ಹೇಳ್ತಾನೆ. ಅಯ್ಯೋ ಪಾಪ. ಅವಿಗೆ ಹೇಳ, ನನ್ನ ಫ್ರೆಂಡು ಅವಳ ಗಂಡನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾಳಂತೆ, ಬೇಗ ಕರೆಸ್ಕೊಳ್ಳಿ ಅಂತ. ಪೂರ್ಣಿ, ನಿಂಗೊಂದು ನಿಜ ಹೇಳ, ಸ್ವಲ್ಪ ದಿನ ಹೀಗೆ ದೂರ ದೂರ ಇದ್ರೇನೆ ಇಬ್ರಿಗೂ ಒಬ್ರು ಬೆಲೆ ಒಬ್ರಿಗೆ ಗೊತ್ತಾಗೋದು. ನಿಜ ಬಿಡು. ಅಮ್ಮ ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಪರವಾಗಿಲ್ಲ ಪುಟ್ಟ. ಬನ್ನಿ ಅಮ್ಮ, ಊಟ ಮಾಡಿದ್ರಿ ತಾನೆ? ಆಗ್ಲೇ ಮಾಧವ್ ಸರ್ ನಿಮ್ಮ ಸರಿ ಮ್ಯಾಮ್, ಪೂರ್ಣಿ ಮ್ಯಾಮ್ ಬನ್ನಿ ಒಂದು ಸೆಲ್ಫಿ ತಗೋಣ. ಅಮ್ಮ ಬನ್ನಿ ಅಮ್ಮ, ಎಲ್ಲರೂ ಸೆಲ್ಫಿ ತಗೊಳ್ಳೋಣ. ಇಲ್ಲ ಪುಟ್ಟ, ನೀವು ಹೋಗಿ, ನಾನು ಸ್ವಲ್ಪ ಹೊತ್ತು ಇಲ್ಲೇ ಕೂತಿರ್ತೀನಿ. ಯಾಕಮ್ಮ, ಏನಾಯ್ತು? ಒಂಥರ ಇದ್ದೀರಾ? ಹೌದು, ಏನಾಯ್ತು? ಬೆಳಗ್ಗೆ ಎಲ್ಲ ಖುಷಿಯಾಗೇ ಇದ್ರಿ. ಏನಿಲ್ಲ, ಸ್ವಲ್ಪ ತಲೆ ನೋವ್ತಾ ಇದೆ. ಹೌದಾ? ಮಾತ್ರ ಇದೆ ಬಾಗಲಿ, ತಗೊಂಬರ್ಲಾ? ಬೇಡ ಪುಟ್ಟ, ಸ್ವಲ್ಪ ಹೊತ್ತು ಗಲಾಟೆ ಇಲ್ದಿರೋ ಕಡೆ ಕೂತಿದ್ರೆ ಸರಿ ಹೋಗುತ್ತೆ. ನೀವು ಹೋಗಿ, ನಾನು ಆಮೇಲೆ ಬರ್ತೀನಿ. ಸರಿಮಾ, ಏನಾದರೂ ಬೇಕಿದ್ರೆ ಹೇಳಿ. ತುಳಸಿಯವರೇ, ನೀವು ಇಲ್ಲಿ ಕೂತಿದ್ದೀರಾ? ನಾನು ಅಲ್ಲೆಲ್ಲ ಹುಡುಕಾಡ್ತಾ ಇದ್ದೆ. ಬನ್ನಿ ಊಟ ಮಾಡೋಣ. ನನಗೆ ಹಶ್ವಿಲ್ಲ ಮಾಧವ್ ಅವರೇ. ಅಲ್ಲ, ಅಷ್ಟೊಂದು ಆಟ ಆಡಿದ್ದೀವಿ, ಹಶ್ವಾಗ್ತಿಲ್ಲ ಅಂದರೆ ಹೇಗೆ? ತುಳಸಿಯವರೇ, ಯಾಕೆ, ಏನಾಯಿತು? ಯಾಕೋ ಒಂಥರ ಇದ್ದೀರಾ? ನಾನು ಬಸ್ ಹತ್ರ ಇರ್ತೀನಿ, ಎಲ್ಲ ಆದ್ಮೇಲೆ ಬನ್ನಿ. ಹಾ ರೀ, ಇವಾಗ ಹೊರಟಿದ್ದೀವಿ, ಇನ್ನೊಂದು 2 ಗಂಟೆ ಆಗ್ಬೋದು ಬರೋದಕ್ಕೆ. ಬಾಯ್. ತುಳಸಿಯವ್ರು ಯಾಕೋ ಸ್ವಲ್ಪ ಡಲ್ ಆದರೂ ಅನ್ಸತ್ತಲ್ವಾ? ಅವರು ತಲೆನೋವು ಅಂತಿದ್ರು, ಮಾತ್ರೆ ಕೊಡ್ತೀನಿ ಅಂದೆ, ಬೇಡ ಅಂದರು. ಬೆಳಗ್ಗೆಯಿಂದ ಗಲಾಟೆ ಅಲ್ವಾ, ಒಬ್ಬರೇ ಇದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅವರೊಬ್ಬರನ್ನೇ ಅಲ್ಲಿ ಕೂರಿಸಿದ್ದೀವಿ. ರಾತ್ರಿ ಹೀಗೆ ಹೇಗಿದ್ರು ಎಲ್ಲರೂ ಮಲ್ಗಿದ್ದಾರೆ ಅಲ್ವಾ, ಅವರು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ತಲೆನೋವು ಸರಿ ಹೋಗ್ಬೋದು. ನೀವು ಮಲ್ಕೊಳ್ಳಿ ಸರ್. ಸರಿ ಸರಿ. ನೋಡಿದೆ ಶಶಿವು, ಎಲ್ಲರೂ ಎಷ್ಟು ಖುಷಿಯಾಗಿ ನಗ್ನಾಗ್ತಾ ಇದ್ದರು. ಆದರೆ ಈ ಓಡ್ ಹೋದವಳು ಮನಸ್ಫೂರ್ತಿಯಾಗಿ ನಕ್ಕಿದ್ರನ್ನ ನೀನು ನೋಡಿದ್ಯಾ? ಅವಳ ವಿಷಯ ಯಾಕೀಗ? ಒಬ್ಬೊಬ್ಬರ ಸ್ವಭಾವ ಒಂದೊಂದು ಥರ ಇರುತ್ತಪ್ಪ. ವಿಷಯ ಅದಲ್ಲ ಕಣೋ, ಬಹುಶಃ ಗಂಡನ ಮನಲು ಹೀಗೆ ಇರ್ತಾಳೆ ಅಂತ ಕಾಣುತ್ತೆ. ಅದಕ್ಕೆ ಅವಳಿಗಲ್ಲೂ ಬೆಲೆ ಇಲ್ಲ. ಅಯ್ಯೋ ಹೋಗಲಿ ಬಿಡೋದತ್ತಣ್ಣ, ಬೆಳಿಗ್ಗೆನೂ ನಿದ್ದೆ ಮಾಡಕ್ಕೆ ಬಿಡಲಿಲ್ಲ, ಈಗಲೂ ಗೋಳು ಹೋಗ್ತಾ ಇದೆಯಾ? ನೀನು ಬಸ್ನಲ್ಲಿ ಹಾಡುವಾಗ ಅವ್ರು ನಿನ್ನನ್ನೇ ನೋಡೋದಂತೆ.
ಸಾಲದು ಅಂತ ಮ್ಯೂಸಿಕ್ ಚೇರಲ್ಲಿ ನೀನೇ ಗೆಲ್ಲಿ ಅಂತ ಬಿಟ್ಕೊಡೋದಂತೆ. ಅಲ್ಲಮ್ಮ, ವಯಸ್ಸಿಗೊಂದು ಮರ್ಯಾದೆ ಬೇಡವಾ? ಸಿರಿ ನಿಮಗೆ ತಲೆನೋವು ಅಂತ ಹೇಳಿದ್ಲು. ಊಟ ಮಾಡದೇ ಇದ್ದರೆ ಇನ್ನೂ ಜಾಸ್ತಿ ಆಗುತ್ತೆ. ಗಾಡಿ ಎಲ್ಲಾದರೂ ನಿಲ್ಸಕ್ಕೆ ಹೇಳ, ಊಟ ಮಾಡ್ತೀರಾ? ಬೇಡ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಬರೀ ತಲೆನೋವು ಅಥವಾ ಬೇರೆ ಏನಾದರೂ ಇದ್ದರೆ ಡಾಕ್ಟರ್ ಹತ್ರ ಹೋಗೋಣ. ಬೇರೆ ಏನೂ ಇಲ್ಲ ಮಾಧವರೇ, ಬೆಳಗ್ಗೆ ಎಷ್ಟೊದಕ್ಕೆ ಸರಿ ಹೋಗುತ್ತೆ. ನಮಗೆ ಈ ಥರ ಆಚೆ ಬಂದ ಅಭ್ಯಾಸ ಇಲ್ವಲ್ಲ, ಅದಕ್ಕೆ. ಶೀತನೂ ಆಗಿದೆ ಅನಿಸುತ್ತೆ. ನೀರು ಬದಲಾಯ್ತಲ್ವ, ನಿದ್ದೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ, ನಮಗೆ ಚಳಿ ಆಗ್ತಿದೆ ಅನಿಸುತ್ತೆ. ಇದನ್ನು ಹೊತ್ಕೊಳ್ಳಿ. ಬೇರೆ ಏನಾದರೂ ಬೇಕಿದ್ದರೆ ನನ್ನನ್ನು ಕರೀರಿ. ಅಭಿ ನಿಂತ್ಕೊ. ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ಬ್ರೋ. ಇನ್ಫ್ಯಾಕ್ಟ್ ನಾನು ನಿನ್ನ ಹತ್ರ ಮಾತಾಡಬೇಕು ಅಂತಿದ್ದೆ. ಹೊಸ ಇನ್ವೆಸ್ಟರ್ ನೋಡ್ಕೊಂಡಿದೆಯಲ್ಲ, ಆ ವಿಷಯನ. ಹೊಸ ಇನ್ವೆಸ್ಟರ್ಸ್ ಅಲ್ಲ ಬ್ರೋ, ಅವ್ರ ಜೊತೆಗೆ ಜಸ್ಟ್ ಒಂದು ಮೀಟಿಂಗ್ ಮಾಡಿದೆ ಅಷ್ಟೇ. ನೋಡಬಿ, ನಿನ್ನ ಮನಸ್ಸಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ಈಗಲೂ ನಾನು ಬಂದು ಕೇಳದೇ ಇದ್ದಿದ್ರೆ ಈ ವಿಷಯ ನೀನು ನಂಗೆ ಹೇಳ್ತಿದ್ದೋ ಇಲ್ವೋ ಗೊತ್ತಿಲ್ಲ. ಇನ್ವೆಸ್ಟರ್ಸ್ ಜೊತೆ ಮೀಟಿಂಗ್ ಇದೆ ಅಂತ ನೀನು ನನಗೊಂದು ಮಾತು ಹೇಳ್ಬೋದಿತ್ತಲ್ವ? ಬ್ರೋ, ನಾನು ಅವ್ರನ್ನ ಕರೆಸಿದ್ದು ಇನ್ವೆಸ್ಟ್ಮೆಂಟಿಗಲ್ಲ, ಐಡಿಯಾಗೆ. ವಾಟ್ ಎವರ್ ಅಬಿ, ಐಡಿಯಾ ಕೊಟ್ಟಾದ್ಮೇಲೆ ಅವರೇ ಇನ್ವೆಸ್ಟರ್ಸ್ನ ಹುಡ್ಕೋತಿರ್ತಾನೆ. ಮಾರ್ಕೆಟಲ್ಲಿ ಐಡಿಯಾ ಕೊಡೋರು ಕೊರತೆ ಇದೆ ಅನ್ಸತ್ತ ನಿನಗೆ? ಅಷ್ಟೆಲ್ಲ ಐಡಿಯಾ ಕೊಡೋರು ತಾವೇ ಐಡಿಯಾನ ಇಂಪ್ಲಿಮೆಂಟ್ ಮಾಡಿಕೊಂಡು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ಬೋದಲ್ವ? ಐ ನೋ ಬ್ರೋ. ಯು ಡೋಂಟ್ ನೋ ಅಭಿ. ಕೆಫೆ ಇನ್ಸಿಡೆಂಟ್ ಆದಮೇಲಾದರೂ ಬದಲಾಗಿದೆ ಅಂದ್ಕೊಂಡಿದ್ದೆ. ಆದರೆ ಈಗಲೂ ನೀನು ಬೇರೆಯವರಿಂದ ಇನ್ಫ್ಲೂಯೆನ್ಸ್ ಆಗ್ತಿದೆ ಅಂದರೆ ಏನು ಹೇಳಿ ಗೊತ್ತಾಗ್ತಿಲ್ಲ. ನಿನ್ನಿಷ್ಟ, ನಿನ್ಗೇನು ಅನಿಸುತ್ತೋ ಅದನ್ನೇ ಮಾಡು. ಸದ್ಯಕ್ಕೆ ನಿನಗೆ ನನ್ನ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಲೆಟ್ ಮಿ ನೋ ಇಫ್ ಯು ನೀಡ್ ಎನಿಥಿಂಗ್. ಸರ್, ಅವ್ರ ಲೊಕೇಶನ್ ಬಂತು. ತುಂಬ ಕತ್ಲಾಗಿದೆಯಲ್ವಾ, ಮನೆಗೆ ಬಿಟ್ಬಿಡೋಣ. ಸರ್, ರೋಡ್ ಅಗದಾಕಿದ್ದಾರೆ, ದೊಡ್ಡ ಗಾಡಿಯಲ್ಲಿ ಹೋಗಲ್ಲ ಸರ್. ಪರವಾಗಿಲ್ಲ ಬಿಡು ಚಪ್ಲಿಕಲ್ಲ, ಇಲ್ಲಿಂದ ಎಷ್ಟು ಮಹಾದೂರ ಮನೆ, ನಡ್ಕೊಂಡು ಹೋಗ್ತೀವಿ ಬಿಡು. ಅಲ್ಲ, ತುಳಸಿಯವ್ರಿಗೆ ಹುಷಾರಿಲ್ಲ ಅನ್ಸುತ್ತೆ, ನಿಮಗೂ ಎಲ್ಲ ಸುಸ್ತಾಗಿರುತ್ತಲ್ವಾ? ಪರವಾಗಿಲ್ಲ ಕಣೋ, ಅವಳನ್ನ ನಡ್ಸ್ಕೊಂಡೆ ಕರ್ಕೊಂಡು ಹೋಗ್ತೀವಿ ಬಿಡು.
ಚಪ್ಪಲಿ ಕಳ ಇವತ್ತಿನ ಟೆಕ್ನಿಕು ತುಂಬ ಚೆನ್ನಾಗಿತ್ತಪ್ಪ, ಎಲ್ಲ ಖುಷಿ ಪಟ್ವಿ. ನೀವು ಬಂದಿದ್ದೇ ಒಂದು ಖುಷಿ. ಥ್ಯಾಂಕ್ ಯು. ಓಡಾತವಳೆ ನಿಂತ್ಕೊಳ್ಳ. ಥ್ಯಾಂಕ್ ಯು. ಥ್ಯಾಂಕ್ ಯು ಬಾಯ್. ಕೊಡಿ ಇಲ್ಲಿ ಕೊಡಿ, ನಿಮ್ಮ ಹುಷಾರು. ಬರ್ತೀವಿ.